ನಮಃ ಶಿವಾಯ. ಪ್ರಿಯ ಭಕ್ತರೇ, ಇಂದು ನಾವು ಮಾತನಾಡಲಿರುವುದು ಒಂದು ಸಣ್ಣ ಎಲೆ ಬಗ್ಗೆ. ಆದರೆ ಅದರೊಳಗೆ ಅಡಗಿರುವುದು ಅನಂತ ಶಕ್ತಿ, ಅನಂತ ಕೃಪೆ ಮತ್ತು ಅನಂತ ಆಶೀರ್ವಾದ. ಅದು ಇನ್ನಾವುದೂ ಅಲ್ಲ, ಬಿಲ್ವಪತ್ರ. ಶಿವನ ಪೂಜೆಯಲ್ಲಿ ಅತ್ಯಂತ ಪ್ರಿಯವಾದ ಅರ್ಪಣೆ ಯಾವುದು? ಹೂವೋ, ಧೂಪವೋ, ದೀಪವೋ? ಇಲ್ಲ, ಶಿವನ ಹೃದಯಕ್ಕೆ ನೇರವಾಗಿ ತಲುಪುವುದು ಬಿಲ್ವಪತ್ರ. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ಬಿಲ್ವಪತ್ರದ ಮಹಿಮೆ ಏನು, ಶಿವನು ಬಿಲ್ವಪತ್ರವನ್ನು ಏಕೆ ಅತ್ಯಂತ ಪ್ರೀತಿಸುತ್ತಾನೆ, ಬಿಲ್ವಪತ್ರ ಅರ್ಪಿಸಿದರೆ ಯಾವ ಫಲಗಳು ದೊರೆಯುತ್ತವೆ, ಯಾವ ಸಮಯದಲ್ಲಿ ಯಾವ ವಿಧಾನದಲ್ಲಿ ಅರ್ಪಿಸಬೇಕು, ಮತ್ತು ಒಂದು ಅದ್ಭುತ ಪೌರಾಣಿಕ ಕಥೆ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಶಿವನ ಕೃಪೆ ಹೆಚ್ಚುವಂತೆ ಮಾಡುವ ಅಮೂಲ್ಯ ಜ್ಞಾನ ಇದರಲ್ಲಿ ಅಡಗಿದೆ. ಬಿಲ್ವಪತ್ರ ಎಂದರೇನು? ಬಿಲ್ವಪತ್ರ ಎಂದರೆ ಸಾಮಾನ್ಯ ಎಲೆಯಲ್ಲ. ಇದನ್ನು ಬಿಲ್ವವೃಕ್ಷ ಅಥವಾ ಬೆಲ್ಲದ ಮರದಿಂದ ಪಡೆಯಲಾಗುತ್ತದೆ. ಇದರ ಎಲೆಗಳಲ್ಲಿ 3 ವಿಭಾಗಗಳಿರುತ್ತವೆ. ಇದನ್ನು ನಾವು ತ್ರಿಪತ್ರ ಎಂದು ಕರೆಯುತ್ತೇವೆ. ಈ 3 ಎಲೆಗಳು ಯಾವವನ್ನು ಸೂಚಿಸುತ್ತವೆ? 1. ಬ್ರಹ್ಮ, ವಿಷ್ಣು, ಮಹೇಶ್ವರ. 2. ಸತ್ವ, ರಜಸ್ಸು, ತಮಸ್ಸು. 3. ಭೂತ, ವರ್ತಮಾನ, ಭವಿಷ್ಯ. ಅಂದರೆ ಬಿಲ್ವಪತ್ರದಲ್ಲಿ ಸಂಪೂರ್ಣ ಬ್ರಹ್ಮಾಂಡದ ತತ್ವ ಅಡಗಿದೆ. ಶಿವನು ಸಮಸ್ತ ಬ್ರಹ್ಮಾಂಡದ ಸ್ವಾಮಿ. ಆದ್ದರಿಂದ ಅವನಿಗೆ ಸಮರ್ಪಿಸುವ ಎಲೆ ಕೂಡ ಬ್ರಹ್ಮಾಂಡದ ಸಂಕೇತವಾಗಿರಬೇಕು. ಅದೇ ಬಿಲ್ವಪತ್ರ. ಶಿವ ಮತ್ತು ಬಿಲ್ವಪತ್ರದ ಆಧ್ಯಾತ್ಮಿಕ ಸಂಬಂಧ. ಶಿವನು ವೈರಾಗ್ಯ, ತಪಸ್ಸು ಮತ್ತು ತ್ಯಾಗದ ಪ್ರತೀಕ. ಅವನಿಗೆ ಚಿನ್ನ, ರತ್ನ, ಆಭರಣಗಳ ಅಗತ್ಯವಿಲ್ಲ. ಅವನಿಗೆ ಬೇಕಾಗಿರುವುದು ಶುದ್ಧ ಭಕ್ತಿ. ಬಿಲ್ವಪತ್ರವು ಸುಗಂಧವಿಲ್ಲದ ಎಲೆ, ಅಲಂಕಾರವಿಲ್ಲದ ಅರ್ಪಣೆ, ಆದರೆ ಭಕ್ತಿಯ ಶುದ್ಧ ಸಂಕೇತ. ಪುರಾಣಗಳಲ್ಲಿ ಹೇಳಲಾಗಿದೆ, ಹೂವಿಗಿಂತಲೂ ಹೆಚ್ಚು, ಧೂಪಕ್ಕಿಂತಲೂ ಹೆಚ್ಚು, ದೀಪಕ್ಕಿಂತಲೂ ಹೆಚ್ಚು ಶಿವನಿಗೆ ಪ್ರಿಯವಾದದ್ದು ಬಿಲ್ವಪತ್ರ. ಯಾಕೆಂದರೆ ಇದು ಅಹಂಕಾರವಿಲ್ಲದ ಅರ್ಪಣೆ. ಬಿಲ್ವಪತ್ರ ಪೌರಾಣಿಕ ಕಥೆ. ಒಮ್ಮೆ ಒಬ್ಬ ಬಡ ಬೇಟೆಗಾರನು ಕಾಡಿನಲ್ಲಿ ಬೇಟೆ ಹುಡುಕುತ್ತಿದ್ದನು. ಸಂಜೆಯಾಗುತ್ತಿದ್ದಂತೆ ಅವನು ಒಂದು ಬಿಲ್ವ ಮರದ ಮೇಲೆ ಏರಿ ಕುಳಿತುಕೊಂಡನು, ಭಯದಿಂದ, ಸುರಕ್ಷತೆಗಾಗಿ. ಅವನಿಗೆ ಗೊತ್ತಿರಲಿಲ್ಲ, ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು. ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ ಅವನು ಸಮಯ ಕಳೆಯಲು ಬಿಲ್ವ ಎಲೆಗಳನ್ನು ಕಿಳುತ್ತಾ ಕೆಳಗೆ ಬಿದ್ದನು. ಅವನಿಗೆ ತಿಳಿಯದೆ ಆ ಎಲೆಗಳು ಶಿವಲಿಂಗದ ಮೇಲೆ ಬಿದ್ದವು. ಅವನು ಉಪವಾಸದಲ್ಲಿದ್ದ. ಅವನು ನಿದ್ರೆ ಮಾಡಿಲ್ಲ. ಅವನು ಬಿಲ್ವಪತ್ರ ಅರ್ಪಿಸಿದ. ಆದರೆ ಅವನಿಗೆ ತಿಳಿಯದೆ ಆ ರಾತ್ರಿ ಅವನು ಮಹಾಶಿವರಾತ್ರಿ ವ್ರತವನ್ನು ಸಂಪೂರ್ಣವಾಗಿ ಆಚರಿಸಿದ್ದ. ಮರಣಾನಂತರ ಯಮದೂತರು ಅವನನ್ನು ತೆಗೆದುಕೊಂಡು ಹೋಗಲು ಬಂದಾಗ ಶಿವಗಣಗಳು ಬಂದವು. ಶಿವನು ಸ್ವತಃ ಅವನ ಪಾಪಗಳನ್ನು ಕ್ಷಮಿಸಿದ. ಇದು ಏನು ಹೇಳುತ್ತದೆ ಪ್ರಿಯರೇ? ಜ್ಞಾನದಿಲ್ಲದ ಭಕ್ತಿ ಕೂಡ ಶಿವನಿಗೆ ಪ್ರಿಯ. ಆದರೆ ತಿಳಿದು ಶ್ರದ್ಧೆಯಿಂದ ಮಾಡಿದ ಭಕ್ತಿ ಎಷ್ಟು ಮಹಾನ್ ಫಲ ಕೊಡುತ್ತದೆ ಎಂದು ಕಲ್ಪಿಸಿ. ಬಿಲ್ವಪತ್ರ ಅರ್ಪಣೆಯ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥ. ವೈಜ್ಞಾನಿಕ ಅಂಶ. ಬಿಲ್ವಪತ್ರದಲ್ಲಿ ಔಷಧೀಯ ಗುಣಗಳು ತುಂಬಿವೆ. ಇದು ದೇಹದ ವಿಷಗಳನ್ನು ಶುದ್ಧೀಕರಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ, ವಾತ, ಪಿತ್ತ, ಕಫ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಆಧ್ಯಾತ್ಮಿಕ ಅಂಶ. ಬಿಲ್ವಪತ್ರದ 3 ಎಲೆಗಳು ಮನಸ್ಸು, ಶರೀರ, ಆತ್ಮ, ಈ 3ನ್ನು ಶಿವನಿಗೆ ಅರ್ಪಿಸುವ ಸಂಕೇತ. ನಾವು ಬಿಲ್ವಪತ್ರ ಅರ್ಪಿಸುವಾಗ ಹೇಳುವ ಮಂತ್ರ: ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅರ್ಥ: 3 ಎಲೆಗಳಿರುವ, 3 ಗುಣಗಳನ್ನು ಹೊಂದಿರುವ, 3 ನೇತ್ರಗಳನ್ನು ಹೊಂದಿರುವ ಶಿವನಿಗೆ ಈ ಒಂದು ಬಿಲ್ವಪತ್ರ ಅರ್ಪಿಸುತ್ತೇನೆ, ನನ್ನ 3 ಜನ್ಮಗಳ ಪಾಪಗಳನ್ನು ನಿವಾರಣೆ ಮಾಡಲು. ಬಿಲ್ವಪತ್ರ ಅರ್ಪಣೆಯಿಂದ ದೊರೆಯುವ ಫಲಗಳು. ಪ್ರಿಯರೇ, ಬಿಲ್ವಪತ್ರ ಅರ್ಪಣೆ ಕೇವಲ ಪೂಜೆಯಲ್ಲ, ಅದು ಜೀವನ ಪರಿವರ್ತನೆಯ ಸಾಧನೆ. ಪಾಪಕ್ಷಯ. ಹಳೆಯ ಪಾಪಗಳು ಕ್ಷಮೆಯಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ರೋಗ ನಿವಾರಣೆ. ದೀರ್ಘಕಾಲದ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ. ಮನಃಶಾಂತಿ. ಮನಸ್ಸಿನ ಅಶಾಂತಿ, ಭಯ, ಆತಂಕ ದೂರವಾಗುತ್ತದೆ. ದಾಂಪತ್ಯ ಸುಖ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಪ್ರೀತಿ ಹೆಚ್ಚುತ್ತದೆ. ಸಂತಾನ ಪ್ರಾಪ್ತಿ. ಶಿವನ ಕೃಪೆ ಸಂತಾನ ಬಯಸುವವರಿಗೆ ದೊರೆಯುತ್ತದೆ. ಆರ್ಥಿಕ ಸ್ಥಿರತೆ. ಕಷ್ಟಗಳು ಕಡಿಮೆಯಾಗುತ್ತವೆ, ಜೀವನದಲ್ಲಿ ಸಮೃದ್ಧಿ ಬರುತ್ತದೆ. ಮಹಾಶಿವರಾತ್ರಿ ದಿನ ಬಿಲ್ವಪತ್ರದ ವಿಶೇಷ ಮಹಿಮೆ. ಮಹಾಶಿವರಾತ್ರಿ ಶಿವನ ಕೃಪೆ ಭೂಮಿಗೆ ಅತ್ಯಂತ ಸಮೀಪವಾಗಿರುವ ರಾತ್ರಿಯಾಗಿದೆ. ಈ ದಿನ 1 ಬಿಲ್ವಪತ್ರ ಅರ್ಪಿಸಿದರೂ
1000 ದಿನಗಳ ಪೂಜೆಯ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ರಾತ್ರಿ ಜಾಗರಣೆ ಮಾಡಿ, ಉಪವಾಸ ಮಾಡಿ, ಬಿಲ್ವಪತ್ರ ಅರ್ಪಿಸಿದರೆ ಶಿವನು ಭಕ್ತನ ಎಲ್ಲಾ ದುಃಖಗಳನ್ನು ದೂರ ಮಾಡುತ್ತಾನೆ. ಸ್ನೇಹಿತರೆ, ಇಂದು ನಾವು ತಿಳಿದಿದ್ದು ಬಿಲ್ವಪತ್ರ ಸಣ್ಣ ಎಲೆಯಲ್ಲ, ಅದು ಶಿವನ ಹೃದಯಕ್ಕೆ ಹೋಗುವ ದಾರಿಯಾಗಿದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿವೆಯಾ? ಶಾಂತಿ ಬೇಕೆ? ಶಿವನ ಕೃಪೆ ಬೇಕೆ? ಇಂದಿನಿಂದ ಪ್ರತಿ ಸೋಮವಾರ ಒಂದು ಬಿಲ್ವಪತ್ರ ಅರ್ಪಿಸಿ, ಓಂ ನಮಃ ಶಿವಾಯ ಎಂದು ಜಪಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ಅನುಭವಿಸುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಬರೆಯಿರಿ ಓಂ ನಮಃ ಶಿವಾಯ. ಶಿವನ ಕೃಪೆ ನಿಮ್ಮ ಜೀವನದಲ್ಲಿರಲಿ. ಧನ್ಯವಾದಗಳು ಸ್ನೇಹಿತರೆ.